ಹಾಯ್ ಫ್ರೆಂಡ್ಸ್, ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ ಇವತ್ತಿನ ಲಾಗು, ಇವತ್ತಿನ ರೂಟೀನ್ ಏನಂತ ನೋಡ್ಕೊಂಬರೋಣ. ಏನಪ್ಪ, ನಾನು ಕಾರ್ನಾಗ ಕುಂತು ಲಾಗ್ ಮಾಡಕತ್ತೀನಂದ್ರೆ ನಾವು ಸಡನ್ನಾಗಿ ನೈಟು ಊರಿಗೆ ಹೋಗೋದು ಬಂತು. ಪರ್ಸ್ನಲ್ ಕೆಲಸದ ಮೇಲೆ ನಾವು ಊರಿಗೆ ಹೊಂಟಿವಿ. ಹಿಂದ್ಗಡೆ ನಮ್ಮ ಸಾನ್ವಿ ನೋಡ್ಕೊಂಡಾಳ. ಗಾಡಿ ಸ್ವಲ್ಪ ಮನೆಯಿಂದ ಸ್ವಲ್ಪ ದೂರ ಬಂದ್ವಿ, ಅಷ್ಟರೊಳಗೆ ಹಾಕಿ ನೋಡ್ಕೊಂಡಾಳ. ಯಾಕಂದರೆ ಸ್ಕೂಲಿಗೆ ಹೋಗಿದ್ದಲ್ರಿ, ಸ್ಕೂಲಿಗೆ ಬಂದು ಸುಸ್ತಾಗಿತ್ತೇನೋ ಮಲ್ಕೊಂಡಿದ್ದಾಳ. ಕೊಡ್ಬೇಕಿಲ್ಲ ಮತ್ತು ಅವು ಅಭಿಷೇಕಕ್ಕೆ ಜವಾಬ್ದಾರಿ ಮಾಡಿಕೊಡ್ರಲ್ಲ. ಗಾಡಿ ಆಯಿಲು ಚೆಕ್ ಮಾಡಿದ್ದಿಲ್ರಿ, ಭಾಳ ದಿನ ಆಗಿತ್ತು. ಹಂಗಾಗಿ ಇವಾಗ ಮುನ್ನೆಯರು ಗಾಡಿ ಸೈಡಿಗೆ ಹಾಕಿ ಗಾಡಿ ಆಯಿಲ್ ಚೆಕ್ ಮಾಡಾಕತ್ತಾರ. ಆಮೇಲೆ ಗಾಡಿ ಸರ್ವಿಸ್ ಒಂದು ಬಂದಿತ್ತು, ಸರ್ವಿಸ್ ಬಿಟ್ಟಿದ್ದಿಲ್ಲ, ಅದನ್ನು ಇವಾಗ ಚೆಕ್ ಮಾಡಿ ನೋಡಾಕತ್ತಾರ. ಸರ್ವಿಸ್ ಬಿಟ್ಟು ಹೋಗೋದೆ, ಬಸ್ಸಿಗೆ ಹೋಗೋದ ಅಥವಾ ಕಾರ್ ತೊಗೊಂಡು ಹೋಗೋದಂತಂದು. ಅಲ್ಲಿ ಆಫೀಸ್ನವ್ರು ಒಬ್ಬರು ಬಂದಾರ. ಆಫೀಸ್ನವ್ರ ಜೊತೆ ಕಲಿತು ಗಾಡಿ ಇದು ಮಾಡಾಕತ್ತಾರ. ಗಾಡಿ ನಾವು ಇವಾಗ ಬಿಜಾಪುರದಾಗ ಹೋದೀವಿ. ಗಾಡಿ ಆಯಿಲ್ ಏನಾದರೂ ಗಟ್ಟಿಯಾಗಿತ್ತಂದ್ರೆ, ಯಾಕಂದ್ರೆ ನಮ್ಮ ಮನೆಯವರು ಜಾಸ್ತಿ ಹೊಡೆದಾಡಲ್ಲ, ಹಂಗಾಗಿ ಅದು ಆಯಿಲ್ ಚೆಕ್ ಮಾಡಿದ್ದಿಲ್ಲ ಅವರು. ಸರ್ವಿಸ್ ಅದು ಬಂದಿತ್ತಲ್ಲ, ಸರ್ವಿಸ್ ಏನಾದರೂ ಆಯಿಲ್ ಗಟ್ಟಿ ಆದ್ರೆ ಇಲ್ಲೇ ಬಿಟ್ಟು ನಮ್ಮ ಜರ್ನಿನ ಬಸ್ನಾಗ ಕಂಟಿನ್ಯೂ ಮಾಡ್ತೀವಿ ರೀ. ನೋಡೋಣ ಏನಾಗುತ್ತಂತ ಮುಂದೆ ಹೇಳ್ತೀನಿ. ಸದ್ಯಕ್ಕೆ ಇವಾಗ ಆಯಿಲ್ ಚೆಕ್ ಮಾಡಿ ತೋರಿಸ್ತೀನಿ, ನೆಕ್ಸ್ಟ್ ಏನಾಗುತ್ತಂತ ಹೇಳ್ತೀನಿ. ನಮ್ಮ ಜಾನ್ವಿ ಗಾಡಿಯಾಗ ಬರೋಣ ನಿದ್ದೆ ಜೋರು ಎತ್ತು ಬಿಡ್ತ್ರಿ. ಸ್ವಲ್ಪ ಗಾಡಿ ಮೂವ್ ಮಾಡಿದ್ರೆ ಸಾಕು, ನಿದ್ದೆ ಜೋರು ಅಂದ್ರೆ ಜೋರು. ಚಾನು ಮುಕ್ಕೊಂದಾಕಿ ಊರಿಗೆ ಹೋದ್ರು, ಊರಿಗೆ ಹೋಗಿ ನಾವೇ ಎಬ್ಸಿಂದ ಎದ್ದೇಳೋದಿಲ್ರಿ. ಅಲ್ಲೇ ಮುಕ್ಕೊಂತಾಳ. ಹಂಗಾಗಿ ಒಬ್ಬಾಕಿನ ಹಿಂದೆ ಬಿಟ್ಬಿಡ್ತೀವಿ. ಭರ್ಜರಿ ನಿದ್ದೆ ಮಾಡ್ತಾಳೆ ಆಕಿ. ಈಗ ಎಬ್ಸಿರ್ ಸಹ ಎದ್ದೇಳಲ್ಲ. ಅದೇ ಏನಾದರೂ ತಿನ್ನೋಕೆ ಹೋಗ್ತೀವಿ ಅನ್ನೋನೇ ಎದ್ದೇಳ್ತಾಳೆ, ಬಟ್ ಈಗ ಎದ್ದೇಳಲ್ಲ. ಮುಕ್ಕೊಂದಿಷ್ಟಲ್ಲಿ ನೋಡ್ರಿ ಆಕಿ. ಮುನ್ನೇರು ಗಾಡಿ ಸೈಡಿಗೆ ಹಾಕಿ ಅವ್ರ ಫ್ರೆಂಡ್ಸ್ ಬಂದಾರಂತಂದು ಟೀ ಕುಡಿಯೋಕೆ ಹೋಗ್ಯಾರ. ನಮ್ಮನ್ನ ಕಾರಲ್ಲೇ ಕುಂದಿರ್ಸೋರು ನೋಡ್ರಿ. ಇದು ಎಂಥ ನ್ಯಾಯ ಇಲ್ಲ. ಪಾಪ ಕರೆದ್ರೆ ನಾವು ಹೋಗಿಲ್ಲ, ಅವರಷ್ಟೇ ಹೋಗ್ಯಾರ. ನಾನು ನನ್ನ ಸ್ವಾಮಿ ಅಂತರೂ ಇಂದ ಮಲ್ಕೊಂಡಕ್ಕೆ ಇದ್ದೇ ಇಲ್ಲ. ನಾನು ಸುಮ್ಮ ಕುತ್ಕೊಂಡೀನಿ. ಇದು ಲ್ಯಾಪ್ಟಾಪ್ ಬ್ಯಾಗ್ ಕೊಟ್ಟೋಗ್ಯಾರ, ಕೈಯಾಗ ಲ್ಯಾಪ್ಟಾಪ್ ಆಗಿಡ್ಕೊಂಡು ಕೂತೀನಿ. ನೋಡಿ ಕಲಿ ನಮ್ಮ ಡ್ರೈವರ್ ಇಲ್ಲ. ನಮ್ಮ ಜಾನ್ವಿ ಅಂತೂ ಮುಕ್ಕೊಂದೇ ಕೆದ್ದೇಳೋದೇ ಇಲ್ಲ. ಅದೇ ನಮ್ಮ ಜಾನ್ವಿ ಈಗ ಎದ್ದಾಳ. ಎದ್ದು ಸಾಂಗ್ ಹಚ್ಬೇಕು. ನಿದ್ದೆ ಮಾಡೋದು ನಮ್ಮದು ಕಾರು ರೆಡಿ ಐತ್ರಿ. ತಿರ್ಗಾ ನಾವು ಕಾರ್ನಲ್ಲೇ ಜರ್ನಿ ಸ್ಟಾರ್ಟ್ ಮಾಡಕತ್ತೀವಿ. ನಮ್ಮ ಸಾನ್ವಿ ಏನಾರ ಮಾತಾಡ್ತಾರ ಹೇಳ್ರಿ. ಸಾನ್ವಿ ಎಲ್ಲಿಗೆ ಹೊಂಟಿ ಸಣ್ಣ ನಾವೀಗ? ಕೇರಿ ನಮ್ಮ ಅಕ್ಕರ ಊರಿಗೆ ಹೊಂಟೀವ್ರಿ ನಾವು.
ಬರಾಕತ್ತೈತಿ. ನಾಳೆ ಆಗ್ತಿದೆ ಜೋರ್ ನಮ್ಮ ಕಡೆ ಮಳೆ ಬರಾಕತ್ತೈತಿ. ನಿಮ್ಮ ಕಡೆ ಮಳೆ ಬರಾಕತ್ತೈತಿ ಅಂತ ಕಮೆಂಟ್ ಮಾಡಿ. ಯಾವಾಗ ಯಾವಾಗ ಓ ಮಳೆ ರಾಯ. ಕತ್ತಲ್ದಾಗ ಅಷ್ಟೊಂದು ಕಾಣಿಸವಲ್ತು. ಲೈಟ್ ಲೈಟ್ ಆಲ್ಮಟ್ಟಿ ನೀರ ಆಲ್ಮಟ್ಟಿ ನೀರು ನನ್ನ ಕಡೆ ಕಳಿಸ್ಲಿ ಆಲ್ಮಟ್ಟಿ ಸಿಮ್ ಆಕ್ಟಿವೇಶನ್ ಆಲ್ಮಟ್ಟಿ ಸಣ್ಣಕದಿವಿ ಹಿಡ್ಗುಂದಿ ಹಿಡ್ಗುಂದಿ ಸಾಹೇಬ್ರ ಎಲ್ಲ ಒಂದೇ ಲಿಂಕ್ ಇರುತ್ತೆ ಸಾಹೇಬ್ರ. ನಂಬರ್ ಅಷ್ಟೇ ಚೇಂಜ್ ಇರುತ್ತಾ ಅದನ್ನ ಕಳಿಸಿಲ್ಲ ನಿನ್ನ ನಾವು ಜಸ್ಟ್ ಈಗ ಊರಿಗೆ ಬಂದ್ವಿ. ಊರಿಗೆ ಬರತ್ಲೆ 10:30 ಆಗಿತ್ತು. ನಮ್ಮ ಅಕ್ಕರೆಲ್ಲರೂ ಊಟ ಮಾಡಿ ಮುಳ್ಕೊಂಡಿದ್ರು. ನಾವು ಇವಾಗ ಊಟ ಮಾಡಿ ಹೋದ್ರೈತಂತಂದು ಅವರು ಅಲ್ಲೇ ಊಟ ಮಾಡಿ ಮೇಲ್ಗಡೆ ಮಲ್ಕೊಳಕ್ಕಾರ. ಮೇಲ್ಗಡೆ ಹೋಗ್ಯಾರ ಅವ್ರು ಮಲ್ಕೊಳಕ. ಅಯ್ಯ ಬಂತು ನೋಡೋಣ. ಅದಾಗಲ್ಲ ಇಡ ಆಗಿದ್ದಿಲ್ಲ ಕರೇಂದ್ರ ಗುದ್ದಾಡ ಏನ್ ಮಾಡಾಕತ್ತೇನೋ ಹೊಲ್ದಾಗ ತಲೆ ಎಲ್ಲ ಕ್ರಾಸ್ ಮಾಡಿ ನಮ್ ಬಳೆ ಯಾರಿಗೆ ಹೇಳ್ಬಾರ್ದು ಅಂತ ಹೇಳ್ಬೇಕು ನೀನು. ಕಕ್ಕಿದ ಒಂದ್ ಸ್ವಲ್ಪ ವಿಡಿಯೋ ಮಾಡಿ. ಕಕ್ಕಿದ ಬಂತಾನೆ ಇಲ್ಲ ಬಂದಿಲ್ಲ ಇಲ್ಲೇ ಐತೆ ಅಲ್ಲಿ ಪೌಡ್ರ್ ಕಟ್ಟೈತೆ. ಏನು ಸೂಜಿ ಮಾಡಿ ಎಲ್ಲಾರು ಹಂಗ ಮಾಡ್ತಾರ ಗೊತ್ತೈತಿ ಅವ್ರಿಗೆ. ಈಗ ಎಲ್ಲ ಜನರಿಗೆ ಹಂಗಲ್ ಕಾಕ ಹತ್ತಿವಲ್ದಲ್ಲ ಇದು ಏನು ಊರ್ ಬಂದ್ರು ಕಾಡ್ ನಾ ತಿರ್ಗಾ ನೆಕ್ಸ್ಟ್ ಡೇಯಿಂದ ಕಂಟಿನ್ಯೂ ಮಾಡಾಕತ್ತೀನಿ. ಮಧ್ಯಾಹ್ನಲಿದ್ದ ವಿಡಿಯೋ ಕಂಟಿನ್ಯೂ ಮಾಡಾಕತ್ತೀನಿ. ಬೆಳಗ್ಗೆ ನಾವು ಹೊಲಕ್ಕೆ ಹೋಗಿದ್ವಿ, ಹೊಲದ ವಿಡಿಯೋ ತೋರಿಸಿವಲ್ಲ. ಇವಾಗ ಸಾಯಂಕಾಲ ಹಿಡ್ಕೊತ ಪಾನಿಪುರಿ ತಿನ್ಬೇಕಂತ ಸಿಟಿಗೆ ಬಂದೀವಿ. ಸಿಟಿಗೆ ಸ್ವಲ್ಪ ಕಾಯಿಪಲ್ಲೆ ಹೇಳಿದ್ಲ ಮಕ್ಕ, ಹಂಗಾಗಿ ಕಾಯಿಪಲ್ಲೆ ಸಹ ತಗೊಂಡ್ರಾಯ್ತಂತಂದು ತಗೊಂಡು ಪಾನಿಪುರಿ ತಿನ್ಕೊಂಡು ಆಮೇಲೆ ನನ್ನ ಮಕ್ಕಳು ಗೋಬಿ ಹೇಳ್ಯಾರ. ಗೋಬಿ ತೊಗೊಂಡು ಹೋಗೋಣ. ಬಟ್ ಇಲ್ಲೇನು ಗೋಬಿನೂ ಇಲ್ಲ, ಪಾನಿಪುರಿನೂ ಇಲ್ಲ. ಪಾನಿಪುರಿ ಅದಾವ, ಅವು ಸರಿಯಾಗಿಲ್ಲ. ಹಾಗಾಗಿ ಇಲ್ಲಿ ಟೊಮೊಟೊ ಕೇಳಿದ್ವಿ. ಟೊಮೊಟೊ 35 ರೂಪಾಯಿ ಹೇಳಿದ್ರು. ಹಂಗಾಗಿ ನಮ್ಮ ರೇಣುಕನ ಆ ಕಡೆ ಹೋಗಿ ಕೇಳ್ಬಾ ಅಂತ ಕಳಿಸಿದ್ವಿ. ಇಲ್ಲಿ ದೊಡ್ಡ ಸಂತಿ ಬಂದು 4:30-5 ಗಂಟೆ ಏನತ್ಲೆ ಎಲ್ಲ ಕಿತ್ತಿ ಬಿಡ್ತಾಳ್ರಿ. ನೋಡ್ರಿ ಎಲ್ಲನೂ ಪ್ಯಾಕ್ ಮಾಡಾಕತ್ತಾರ ಅವ್ರು ಆಲ್ರೆಡಿ. ನಾವು ಸ್ವಲ್ಪ ಸಂತಿ ಇತ್ತು, ಹಂಗಾಗಿ ಸ್ವಲ್ಪ ತೊಗೊಂಡಿವಿ. ನೋಡ್ರಿ ಇಲ್ಲಿ ಎಲ್ಲ ಖಾಲಿ ಮಾಡಿಬಿಟ್ರೆ ಎಲ್ಲನೂ. ಇದ್ದಷ್ಟು ಸಂತಿನ ಮಾಡ್ಕೊಂಡು ಆದ್ರಾಯ್ತಂತಂದು ನಾವು ಬಂದಿದ್ದ ಕೆಲಸನ ಬೇರೆ. ನಾವು ಬಂದಿದ್ದು ಪಾನಿಪುರಿ ತಿನ್ನಕ. ಹಂಗಾಗಿ ಅಲ್ಲೇ ಕಾಯಿಪಲ್ಲೆ ಇತ್ತಲ್ರಿ, ಹಂಗಾಗಿ ಸ್ವಲ್ಪ ಕಾಯಿಪಲ್ಲೆ ತೊಂಬ ಅಂತಂದ್ರು. ಮಾಮನವರು ಹೊಲ್ಕ್ಕೆ ಹೋಗಿದ್ರಲ್ಲ, ಅವರು ಬರೋಕ್ಕಾಗಲಿಲ್ಲ. ಹಂಗಾಗಿ ನಾವು ಬರಾಕತ್ತಿದ್ವಲ್ಲ, ನಮ್ಗೆ ಹೇಳಿದ್ರು ಅವ್ರು ಬರಬೇಕಾದ್ರೆ ಏನಾದರೂ ಸ್ವಲ್ಪ ಕಾಯಿಪಲ್ಲೆ ತೊಗೊಂಬಾರಿ ಅಂತಂದು. ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ನೋಡೋಕ್ಕಾಗಿ ಧನ್ಯವಾದಗಳು.